ಕರ್ನಾಟಕದಲ್ಲಿ ಮೆಡಿಕಲ್ ಶಾಪ್ಗಳು ಸ್ತಬ್ಧವಾಗಿವೆ. ತುಮಕೂರಿಗೂ ಕೂಡ ತಟ್ಟಿದೆ ಮುಷ್ಕರದ ಈ ಒಂದು ಎಫೆಕ್ಟ್. ತುಮಕೂರು ಜಿಲ್ಲೆಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಿರೋದ್ರಿಂದ ವಿಜಯನಗರದ ಜಿಲ್ಲೆಯಲ್ಲಿ ಮೆಡಿಕಲ್ ಶಾಪ್ಗಳು ಬಂದ್ ಆಗಿವೆ, ಸಂಪೂರ್ಣವಾಗಿ ಕ್ಲೋಸ್ ಆಗಿವೆ. ಈಗ ಆಲ್ಮೋಸ್ಟ್ ಆಗಿ ಈಗ ಕರ್ನಾಟಕದಲ್ಲಿ ಮೆಡಿಕಲ್ ಶಾಪ್ಗಳು ಸ್ತಬ್ಧವನ್ನ ಕಾಣ್ತಾ ಇದ್ದಾವೆ. ಅದರಲ್ಲೂ ಕೂಡ ತುಮಕೂರಿಗೂ ಕೂಡ ತಟ್ತಾ ಇದೆ ಈ ಮುಷ್ಕರದ ಒಂದು ಎಫೆಕ್ಟ್. ಕರ್ನಾಟಕದ ಮೆಡಿಕಲ್ ಶಾಪ್ಗಳು ಸ್ತಬ್ಧ, ತುಮಕೂರಿಗೂ ತಟ್ಟಿದ ಮುಷ್ಕರದ ಎಫೆಕ್ಟ್. ತುಮಕೂರು ಜಿಲ್ಲೆಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್. ವಿಜಯನಗರ ಜಿಲ್ಲೆಯಲ್ಲಿ ಮೆಡಿಕಲ್ ಶಾಪ್ಗಳು ಬಂದ್. ಗದಗ ಜಿಲ್ಲೆಯಲ್ಲೂ ಮೆಡಿಕಲ್ ಶಾಪ್ಗಳು ಸಂಪೂರ್ಣವಾಗಿ ಬಂದಾಗಿವೆ. ಬಳ್ಳಾರಿಯಲ್ಲಿ ಬಹುತೇಕ ಮೆಡಿಕಲ್ ಶಾಪ್ಗಳು ಕೂಡ ಬಂದಾಗಿವೆ. ನೋಡಿ, ಕರ್ನಾಟಕದಲ್ಲಿ ಮೆಡಿಕಲ್ ಶಾಪ್ಗಳು ಈಗ ಸ್ತಬ್ಧವನ್ನ ಕಾಣ್ತಾ ಇರೋದು. ಯಾಕೆಂತಂದ್ರೆ ಒಂದ್ ಕಡೆ ತುಮಕೂರಿಗೂ ಕೂಡ ತಡ್ತಾ ಇದೆ ಈ ಮುಷ್ಕರದ ಒಂದು ಎಫೆಕ್ಟ್. ಇನ್ನ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಮೆಡಿಕಲ್ ಶಾಪ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿವೆ. ಹಾಗೆ ಗದಗ ಜಿಲ್ಲೆಯಲ್ಲೂ ಕೂಡ ಮೆಡಿಕಲ್ ಶಾಪ್ಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರೋದು. ಗದಗ ಜಿಲ್ಲೆಯಲ್ಲೂ ಕೂಡ ಈಗ ಮೆಡಿಕಲ್ ಶಾಪ್ಗಳು ಸಂಪೂರ್ಣವಾಗಿ ಬಂದಾಗಿದೆ. ಬಳ್ಳಾರಿಯಲ್ಲೂ ಕೂಡ ಬಹುತೇಕ ಮೆಡಿಕಲ್ ಶಾಪ್ಗಳು ಬಂದಾಗಿವೆ. ಅಂದರೆ ಈಗ ಏನು ಎರಡೂ ಸಂಘಟನೆಗಳು ಸೇರಿ ಬಂದ್ಗೆ ಕರೆಯನ್ನು ನೀಡಿತ್ತು. ಅದರಲ್ಲಿ ಒಂದು ಸಂಘಟನೆ ಬಂದ್ಗೆ ಸಮ್ಮತಿ ಇದೆ, ಇನ್ನೊಂದಕ್ಕೆ ಸಮ್ಮತಿ ಇಲ್ಲ. ಆದರೆ ಈ ಹಿನ್ನೆಲೆಯಲ್ಲಿ ನಾವು ಆನ್ಲೈನಲ್ಲಿ ನಡೆಯುವಂಥ ಈ ಒಂದು ಮೆಡಿಸನನ್ನು ಮಾರಾಟವನ್ನು ಮಾಡೋದನ್ನು ಕಡಿಮೆ ಮಾಡಬೇಕು ಅಂತೇಳಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಇವತ್ತು ಗದಗ ಮತ್ತು ಬಳ್ಳಾರಿ ಮತ್ತು ತುಮಕೂರು, ವಿಜಯನಗರ ಇಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಮೆಡಿಕಲ್ಗಳು ಬಂದಾಗಿವೆ. ಇನ್ನು ಕೆಲವು ಕಡೆ ಮಾತ್ರ, ಎಲ್ಲೋ ಒಂದೊಂದು ಕಡೆ ಮಾತ್ರ ಏನು ಈ ಜನೌಷಧಿ ಅಥವಾ ಅಪೋಲೋ ಶಾಪ್ಗಳಾಗಿರ್ಬೋದು ಅಥವಾ ಮೆಡ್ಪ್ಲಸ್ ಆಗಿರ್ಬೋದು ಅವೆಲ್ಲ ಓಪನ್ ಇದ್ದಾವೆ. ಆದರೆ ಇನ್ನು ಮಿಕ್ಕ ಕಡೆ ಎಲ್ಲವೂ ಕೂಡ ವಿಜಯನಗರದಲ್ಲಾಗಿರ್ಬೋದು, ತುಮಕೂರಿನಲ್ಲಾಗಿರ್ಬೋದು, ಗದಗದಲ್ಲಾಗಿರ್ಬೋದು, ಬಳ್ಳಾರಿಯಲ್ಲಾಗಿರ್ಬೋದು ಅಲ್ಲೆಲ್ಲವೂ ಕೂಡ ಮೆಡಿಕಲ್ ಶಾಪ್ಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿವೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇವತ್ತು ಯಾವ ಒಂದು ಮೆಡಿಕಲ್ ಅಂಗಡಿಗಳು ಓಪನ್ ಇಲ್ಲ. ಅದರಲ್ಲೂ ತುಮಕೂರಿನಲ್ಲಂತೂ ಎಲ್ಲವೂ ಕ್ಲೋಸ್ ಆಗಿವೆ. ಅಪೋಲೋ ಫಾರ್ಮಸಿಗಳು ಯಾವ್ಯಾವ ಇರ್ತವೆ, ಜೊತೆಗೆ ಜನೌಷಧ ಅಂತ ಯಾವ್ಯಾವ ಇರ್ತವೆ, ಜೊತೆಗೆ ಮೆಡ್ಪ್ಲಸ್, ಈ ಮೂರು ಮೆಡಿಕಲ್ಗಳು ಓಪನ್ ಇದ್ದಾವೆ. ಬಿಟ್ಟರೆ ಇನ್ಯಾವ ಮೆಡಿಕಲ್ಗಳು ಕೂಡ ಓಪನ್ ಇಲ್ಲ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಅಪೋಲೋ ಫಾರ್ಮಸಿ ಒಂದು ಓಪನ್ ಬಿಟ್ಟರೆ ಎಲ್ಲ ಕಡೆನೂ ಇನ್ನೆಲ್ಲೂ ಕೂಡ ಅಂಗಡಿಗಳು ಓಪನ್ ಇಲ್ಲ. ಮೆಡಿಕಲ್ ಅಂಗಡಿಗಳು, ಜನೌಷಧಿ ಮೆಡಿಕಲ್ ಮತ್ತು ಅಪೋಲೋ ಮೆಡಿಕಲ್, ಇದ್ರ ಜೊತೆಗೆ ಮೆಡ್ಪ್ಲಸ್, ಈ ಮೂರೂ ಕೂಡ ಓಪನ್ ಇರ್ತವೆ. ಇನ್ನು ಬಿಟ್ಟು ಬೇರೆ ಯಾವ ಮೆಡಿಕಲ್ಗಳು ಸ್ಟೋರ್ಗಳು ಕೂಡ ಓಪನ್ ಇಲ್ಲ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಸ್ತಬ್ಧಗೊಂಡಿದೆ ಮೆಡಿಕಲ್ಗಳು ಅಂತ.